ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರೀಪೋಸ್ ಅರ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ಪ್ರಿಯಾಂಕ್ ಖರ್ಗೆ ಅವರೇ, ಸರ್ಕಾರಿ ನೌಕರರು ಆರ್ಎಸ್ಎಸ್ ಸೇರಬಾರದು. ನಿಮ್ಮ ಪ್ರಕಾರ ಆರ್ಎಸ್ಎಸ್ ಚಟುವಟಿಕೆಗಳಲ್ಲಿ ಅವರು ಭಾಗಿಯಾಗಬಾರದು ಅಲ್ವಾ? ಓಕೆ, ಒಪ್ಕೊಳ್ತೀವಿ. ಆದರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರಬಹುದು, ರಾಷ್ಟ್ರಪತಿಗಳಾಗಿರಬಹುದು, ಸ್ಪೀಕರ್, ಸಿಎಂ, MP, MLA ಹೀಗೆ ಎಲ್ಲರೂ ಆರ್ಎಸ್ಎಸ್ನವರು ಇದ್ದಾರಲ್ವಾ? ಇದಕ್ಕೆ ಏನು ಮಾಡೋದು? ಏನಾದರೂ ಯೋಚನೆ ಮಾಡಿದೀರಾ? ಯೋಚನೆ ಮಾಡಿದ್ರೆ ದಯವಿಟ್ಟು ನಮಗೆ ತಿಳಿಸಿ. ವೀಕ್ಷಕರೇ, ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ನಿಷೇಧ ವಿಚಾರದಲ್ಲಿ ಒಂದು ಪತ್ರವನ್ನು ಸಿದ್ದರಾಮಯ್ಯನವರಿಗೆ ಬರೆದಿದ್ರು. ಅದಾದ ನಂತರ ಈಗ ಮತ್ತೆ ಇನ್ನೊಂದು ಪತ್ರವನ್ನು ಬರೆದಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ರೆಸ್ಪಾಂಡ್ ಮಾಡಿ ಪ್ರಿಯಾಂಕ್ ಖರ್ಗೆ ಅವರು ಏನ್ ಮಾಡ್ತಾ ಇದ್ದಾರೆ ಅದು ಸರಿಯಾಗೇ ಇದೆ ಅಂತ ಹೇಳಿದ್ದಾರೆ. ಇನ್ನು ಸಂಪುಟ ಸಭೆಯಲ್ಲೂ ಕೂಡ ಈ ವಿಚಾರವಾಗಿ ಚರ್ಚೆ ಆಗಿದೆ. ಆರ್ಎಸ್ಎಸ್ ಮೇಲೆ ಒಂದಷ್ಟು ನಿರ್ಬಂಧವನ್ನು ಹೇರುವಂತಹ ಪ್ಲಾನ್ಗಳು ಕೂಡ ನಡೀತಾ ಇವೆ. ಅವ್ರು ಹಾಕಿರುವಂತಹ ರೂಲ್ಸ್ ಉಲ್ಲಂಘನೆ ಆದರೆ ಆರ್ಎಸ್ಎಸ್ ಕಾರ್ಯಕರ್ತರನ್ನ ಜೈಲಿಗೆ ಹಾಕೋದಕ್ಕೂ ಕೂಡ ಸಿದ್ದರಾಮಯ್ಯ ಸರ್ಕಾರ ರೆಡಿ ಮಾಡ್ಕೊಳ್ತಾ ಇದೆ. ಹಾಗಾದ್ರೆ ಏನೆಲ್ಲ ಚರ್ಚೆಗಳಾಗಿವೆ, ಏನೆಲ್ಲ ತಯಾರಿಗಳನ್ನು ನಡೆಸ್ಕೊಳ್ತಾ ಇದ್ದಾರೆ, ಎಲ್ಲವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪ್ರಿಯಾಂಕ್ ಖರ್ಗೆ ಅವರು ಸಿದ್ದರಾಮಯ್ಯನವರಿಗೆ ಬರೆದಿರುವಂತಹ ಆ ಎರಡನೇ ಪತ್ರದಲ್ಲಿ ಏನಿತ್ತು ಹಾಗಾದ್ರೆ? ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮಗಳು 2021 ಅಡಿ ನಿಯಮ 5(1) ಪ್ರಕಾರ ಯಾರೇ ಸರ್ಕಾರಿ ನೌಕರ ಯಾವುದೇ ರಾಜಕೀಯ ಪಕ್ಷದ ಅಥವಾ ರಾಜಕಾರಣದಲ್ಲಿ ಭಾಗವಹಿಸುವಂತಹ ಯಾವುದೇ ಸಂಘ ಸಂಸ್ಥೆಯ ಸದಸ್ಯನಾಗಿರತಕ್ಕದ್ದಲ್ಲ ಅಥವಾ ಅವುಗಳ ಜೊತೆಗೆ ಅನ್ಯತಾ ಸಂಬಂಧ ಹೊಂದಿರತಕ್ಕದ್ದಲ್ಲ ಅಥವಾ ಯಾವುದೇ ರಾಜಕೀಯ ಚಳುವಳಿ ಅಥವಾ ಚಟುವಟಿಕೆಗಳಲ್ಲಿ ಭಾಗವಹಿಸತಕ್ಕದ್ದಲ್ಲ, ಅದರ ಸಹಾಯಾರ್ಥ ವಂತಿಗೆ ನೀಡತಕ್ಕದ್ದಲ್ಲ ಅಥವಾ ಅದಕ್ಕೆ ಯಾವುದೇ ರೀತಿಯಾದಂತಹ ನೆರವು ನೀಡತಕ್ಕದ್ದಲ್ಲ ಅಂತ ಸ್ಪಷ್ಟವಾಗಿ ನಿರ್ದೇಶನವನ್ನ ನೀಡಲಾಗಿದೆ. ನಾನು ಕೇಳೋದು, ಅವರು ಮನೆಯಲ್ಲಿ ಇವೆಲ್ಲವನ್ನು ನಡೆಸ್ತಾ ಇದ್ರೆ ಒಬ್ಬ ವ್ಯಕ್ತಿಯ ಒಳಗಿರುವಂತಹ ರಾಷ್ಟ್ರೀಯತೆಯನ್ನ ಹೇಗೆ ಹೊಸಕ್ಕೆ ಹಾಕುವಂತ ಪ್ರಯತ್ನವನ್ನ ಮಾಡ್ತೀರಾ ಪ್ರಿಯಾಂಕ್ ಖರ್ಗೆ ಅವರೇ? ಕೇಳದೆ ಇನ್ನೂ ಇದೆ ಅದರಲ್ಲಿ. ಹೀಗಿದ್ದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಾಗೂ ಇತರೆ ಸಂಘ ಸಂಸ್ಥೆಗಳು ಆಯೋಜಿಸಿರುವಂತಹ ಕಾರ್ಯಕ್ರಮಗಳು ಹಾಗೆ ಚಟುವಟಿಕೆಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಅದೇ ರೀತಿ ನೌಕರರು ಭಾಗವಹಿಸ್ತಾ ಇರುವಂಥದ್ದನ್ನ ಗಮನಿಸಲಾಗಿದೆ. ಆದ್ದರಿಂದ ರಾಜ್ಯದ ಸರ್ಕಾರಿ ಅಧಿಕಾರಿ ಮತ್ತು ನೌಕರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಇತರೆ ಸಂಘ ಸಂಸ್ಥೆಗಳು ನಡೆಸುವಂತಹ ಕಾರ್ಯಕ್ರಮಗಳು ಹಾಗೆ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥದ್ದನ್ನ ಕಟ್ಟುನಿಟ್ಟಾಗಿ ನಿಷೇಧಿಸಬೇಕು. ಇದನ್ನ ಉಲ್ಲಂಘಿಸುವಂತಹ ಅಧಿಕಾರಿ ನೌಕರರ ವಿರುದ್ಧ ಶಿಸ್ತು ಕ್ರಮ ತಿಳಿಸುವಂತಹ ಸುತ್ತೋಲೆಯನ್ನು ಹೊರಡಿಸಲು ಸಂಬಂಧಪಟ್ಟಂತವರಿಗೆ ಸೂಕ್ತ ನಿರ್ದೇಶನವನ್ನ ನೀಡಬೇಕು. ಇದನ್ನ ಪತ್ರದಲ್ಲಿ ಬರೆದಿದ್ದಾರೆ. ಅಂದ್ರೆ ಇನ್ನು ಮುಂದೆ ಸರ್ಕಾರಿ ನೌಕರರು ಆರ್ಎಸ್ಎಸ್ ಚಟುವಟಿಕೆಗಳಲ್ಲಿ ಭಾಗಿಯಾಗುವ ಹಾಗೆ ಇಲ್ಲ. ಬೈ ಚಾನ್ಸ್ ಸರ್ಕಾರಿ ನೌಕರರು ಆರ್ಎಸ್ಎಸ್ ಕಾರ್ಯಕ್ರಮದಲ್ಲಿ ಆ ಚಟುವಟಿಕೆಗಳಲ್ಲಿ ಭಾಗಿ ಆದರೆ ಅಂಥವರಿಗೆ ಇಲ್ಲಿವರೆಗೆ ಅದೇನೇನೋ ಭಾಗ್ಯವನ್ನು ಕೊಟ್ಟಿದ್ದಾರಲ್ವಾ, ಇದು ಒಂದು ಇರಲಿ ಅಂತ ಅಮಾನತು ಭಾಗ್ಯವನ್ನ ಕರುಣಿಸಿ ಅನ್ನುವಂಥದ್ದು ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಪತ್ರದ ಸಾರಾಂಶ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್ ಅಂದ್ರೆ ರಾಷ್ಟ್ರೀಯ ವಿಚಾರಧಾರೆಗಳನ್ನ ಕಂಡ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಎಷ್ಟು ಭಯ ಅಲ್ವಾ? ಇಷ್ಟೊಂದು ಭಯನಾ ಪ್ರಿಯಾಂಕ್ ಖರ್ಗೆ ಅವರೇ? ನಮ್ಮ ರಾಜ್ಯದಲ್ಲಿ ನಾನು ಹೇಳ್ತೀನಿ, ನಮ್ಮ ರಾಜ್ಯದಲ್ಲಿ ಅದೆಷ್ಟೋ ರಾಷ್ಟ್ರೀಯವಾದಿಗಳಿದ್ದಾರೆ. ಹೌದಾ? ನಿಮ್ಮ ಸರ್ಕಾರಿ ಜಾಗದ ಅವಶ್ಯಕತೆ ಯಾರಿಗಿದೆ ರೀ? ಯಾರಿಗ್ ಬೇಕು? ಪ್ರತಿಯೊಬ್ಬ ರಾಷ್ಟ್ರ ಭಕ್ತ ಆತನ ಜಾಗವನ್ನ, ಆತನ ಮನೆಯನ್ನ ಆರ್ಎಸ್ಎಸ್ ಕಾರ್ಯಕ್ರಮಕ್ಕೆ ಕೊಡುತ್ತಾನೆ. ನಾನೇ ಹೇಳ್ತೀನಿ, ನನ್ನ ಮನೆಯ ಅಂಗಳದಲ್ಲಿ ಏನಿಲ್ಲ ಅಂದ್ರೂ 200 ಮಂದಿಗೆ ಸೇರುವಂತಹ ಜಾಗ ಇದೆ. ನಾನು ಅವಕಾಶವನ್ನ ಮಾಡ್ಕೊಡ್ತೀನಿ. ನಮ್ಮ ಮನೆಯಲ್ಲಿ ಆರ್ಎಸ್ಎಸ್ ಬೈಠಕ್ ಆಗುತ್ತಾ? ನಾನು ಬಿಟ್ಟು ಕೊಡ್ತೀನಿ. ಆರ್ಎಸ್ಎಸ್ ಕಾರ್ಯಕ್ರಮ ಆಗುತ್ತಾ? ನಾನು ಬಿಟ್ಟು ಕೊಡ್ತೀನಿ. ರಾಷ್ಟ್ರೀಯ ವಿಚಾರಧಾರೆಗಳ ವಿನಿಮಯಕ್ಕೆ ನಾನು ಯಾವತ್ತೂ ಕೂಡ ರೆಡಿ ಇದ್ದೀನಿ. ನಾವೆಲ್ಲರೂ ಕೂಡ ರೆಡಿ ಇದ್ದೀವಿ. ಯಾಕಂದ್ರೆ ನನ್ನ ತಂದೆ ಕೂಡ ಒಬ್ಬ ಆರ್ಎಸ್ಎಸ್ ಕಾರ್ಯಕರ್ತ. ಹೆಮ್ಮೆಯಿಂದ ಹೇಳ್ತೀನಿ. ಹೀಗೆ ಪ್ರತಿಯೊಬ್ಬ ರಾಷ್ಟ್ರ ಭಕ್ತರು ಕೂಡ ಮುಂದೆ ಬರುತ್ತಾರೆ. ಮುಂದೆ ಬರೋದಲ್ಲ, ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಅದೇ ಇರುವಂಥದ್ದು.
ಆಗ ಏನು ಮಾಡ್ತೀರಾ ಪ್ರಿಯಾಂಕ್ ಖರ್ಗೆ ಅವರೇ? ಇದನ್ನ ನಿಮ್ಮಿಂದ ತಡೆಯೋದಕ್ಕೆ ಆಗತ್ತಾ? ಸಾಧ್ಯನೇ ಇಲ್ಲ. ನಿಮ್ಮಿಂದ ರಾಷ್ಟ್ರೀಯ ವಿಚಾರಧಾರೆಗಳನ್ನ ಕಟ್ಟಿ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ವೀಕ್ಷಕರೇನು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಆಗುತ್ತೆ. ಏನಾಯ್ತಲ್ಲಿ ಡಿಸ್ಕಷನ್? ಸರ್ಕಾರಿ ಜಾಗದಲ್ಲಿ RSS ಚಟುವಟಿಕೆ ನಡೆಸೋ ಹಾಗೆ ಇಲ್ಲ. ಪುರಾತತ್ವ ಇಲಾಖೆಯ ಜಾಗ, ಇನ್ನು ಮುಜರಾಯಿ ಇಲಾಖೆ ದೇವಸ್ಥಾನಗಳ ಜಾಗಗಳೇನಿವೆ ಅದು ಬಿಟ್ಟರೆ ಸರ್ಕಾರಿ ಶಾಲಾ ಕಾಲೇಜ್ ಆವರಣ, ಉದ್ಯಾನವನ, ಸಾರ್ವಜನಿಕ ರಸ್ತೆ, ಇಂತಹ ಯಾವ ಜಾಗದಲ್ಲೂ ಕೂಡ ಖಾಸಗಿ ಕಾರ್ಯಕ್ರಮ ಅಂದ್ರೆ RSS ಚಟುವಟಿಕೆಗಳನ್ನ ನಡೆಸೋ ಹಾಗೆ ಇಲ್ಲ. ಪಥಸಂಚಲನ, ಕವಾಯತು ಮಾಡೋ ಹಾಗೆ ಇಲ್ಲ. ಒಂದು ಕಡೆ ಸೇರ್ಕೊಂಡಲ್ಲಿ ಪ್ರಾರ್ಥನೆ, ಸಂಘ ಚಟುವಟಿಕೆ ಅಂತ ಏನೂ ಮಾಡೋ ಹಾಗಿಲ್ಲ. ಎಲ್ಲವೂ ಕೂಡ ನೀವು ಮಾಡ್ತೀರಾ ಅಂತ ಅಂದ್ರೆ ಅದಕ್ಕೆ ಪರ್ಮಿಷನ್ ಅನ್ನ ತಗೊಳ್ಬೇಕಾಗುತ್ತೆ. ಹಾಕಿರುವಂತಹ ನಿಯಮಗಳನ್ನ ಮೀರಿ ಇಲ್ಲ ನಾವು ಚಟುವಟಿಕೆಗಳನ್ನ ನಡೆಸ್ತೀವಿ ಅಂತಂದ್ರೆ ಅಂಥವ್ರನ್ನ ಜೈಲಿಗೆ ಹಾಕ್ತಾರಂತೆ ಸಿದ್ದರಾಮಯ್ಯನವರು. ಜೈಲು, ದಂಡ. ಯಾರಿಗೆ? RSS ಕಾರ್ಯಕರ್ತರಿಗೆ. ದೇಶಾನೇ ಮೊದಲನ್ನುವಂತಹ RSS ಕಾರ್ಯಕರ್ತರಿಗೆ ಸಿದ್ದರಾಮಯ್ಯನವರ ಸರ್ಕಾರದಿಂದ ಜೈಲು ಭಾಗ್ಯ. ವಾರೆ ವಾ! ಮೊದಲ ಸಲ ನಿಯಮ ಉಲ್ಲಂಘನೆ ಆದ್ರೆ 2 ವರ್ಷ ಜೈಲು, 50,000 ದಂಡ ಅಂತೆ. ಎರಡನೇ ಬಾರಿ ನಿಯಮ ಉಲ್ಲಂಘನೆ ಮಾಡಿದ್ರೆ 3 ವರ್ಷ ಜೈಲು, 1 ಲಕ್ಷ ದಂಡ ಅಂತೆ. ಮತ್ತೆ ಉಲ್ಲಂಘನೆ ಮಾಡ್ತೀರಾ ಅಂತಂದ್ರೆ ದಿನಕ್ಕೆ 5,000 ಹಾಗೆ ದಂಡವನ್ನ ಹಾಕ್ತಾರಂತೆ. ಈ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳೋದಕ್ಕೆ ರಾಷ್ಟ್ರ ದ್ರೋಹಿ ಪಕ್ಷ ಕಾಂಗ್ರೆಸ್ ರೆಡಿಯಾಗಿ ನಿಂತಿದೆ ನಮ್ಮ ಕರ್ನಾಟಕದಲ್ಲಿ. ಎಂತಹ ಪರಿಸ್ಥಿತಿ ಬಂತು ನೋಡ್ರಿ ನಮ್ಮ ರಾಜ್ಯಕ್ಕೆ. ಇರೋದೆಲ್ಲಿ? ಭಾರತ ದೇಶದಲ್ಲಿ. ಆದ್ರೆ ನಮ್ಮ ರಾಜ್ಯದಲ್ಲಿ ತಾಯಿಗೆ, ಭಾರತ ಮಾತೆಗೆ ಜೈಕಾರ ಹಾಕುವಂತ ಹಕ್ಕು ಕೂಡ ಇಲ್ಲ. ಭಾರತ ಮಾತೆಯ ಸೇವೆಗಿಳಿಯೋರನ್ನ ಕಟ್ಟಿ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀರಲ್ಲ. ಕಾಂಗ್ರೆಸ್ಸಿಗೆ ಕರ್ನಾಟಕದಲ್ಲಿ ಬಿಟ್ಟಿ ಭಾಗ್ಯಕ್ಕೆ ವೋಟ್ ಹಾಕಿದವರಿಗೆ ಮೊದಲು ದೊಡ್ಡ ನಮಸ್ಕಾರವನ್ನ ಹೊಡಿಬೇಕು. ನೋಡಿ ಎಂತಹ ಪರಿಸ್ಥಿತಿಗೆ ತಂದಿಟ್ಟಿದ್ದೀರ ನೋಡಿ. ಅಭಿವೃದ್ಧಿ ಮಾಡ್ರಪ್ಪ ಅಂತ ಹೇಳಿದ್ರೆ RSS ಬ್ಯಾನ್ ಮಾಡೋದಕ್ಕೆ ಹೊರಟು ನಿಂತಿದ್ದೀರಲ್ಲ. ನಾಚಿಕೆ, ಮಾನ, ಮರ್ಯಾದೆ ಇಲ್ವಾ ಪ್ರಿಯಾಂಕ್ ಖರ್ಗೆ ಅವರೇ, ಸಿದ್ದರಾಮಯ್ಯನವರೇ? ಯಾವ ದೇಶದಲ್ಲಿದ್ದೀರಾ ನೀವುಗಳು? RSS ಅಂತದ್ ಏನ್ ಮಾಡಿತ್ತು ನಿಮಗೆ? ಯಾಕೆ RSS ಮೇಲೆ ಇಷ್ಟು ದ್ವೇಷ? ಅದೇ ಮುಸ್ಲಿಂ ಸಂಘಟನೆಗಳ ಮೇಲೆ ಯಾವತ್ತಾದ್ರೂ ಈ ರೀತಿಯಾದಂತಹ ಕ್ರಮವನ್ನ ಕೈಗೊಂಡ್ರ? ಭಯೋತ್ಪಾದಕ ಮನಸ್ಥಿತಿಗಳ ಮೇಲೆ ಯಾವತ್ತಾದ್ರೂ ಕ್ರಮ ಕೈಗೊಂಡ್ರ? ಆಗಲ್ಲ, ನೀವು ಮಾಡಲ್ಲ. ನಿಮಗೆ ಬೇಕಾಗಿರುವಂತದ್ದು ವೋಟ್ ಬ್ಯಾಂಕ್ ರಾಜಕಾರಣವನ್ನ ಮಾಡ್ಕೊಂಡೇ ಬಂದಿದ್ದೀರಾ. ಅದನ್ನ ಯಾವುದು ಕೂಡ ನೀವು ಬಿಟ್ಟುಕೊಡಲ್ಲ. ವೀಕ್ಷಕರೇನು ಸಿದ್ದರಾಮಯ್ಯನವರು, ಪ್ರಿಯಾಂಕ್ ಖರ್ಗೆ ಅವರು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. RSS ಚಟುವಟಿಕೆಗಳಿಗೆ ನಿರ್ಬಂಧ ಹೇರುವಂತಹ ವಿಚಾರದಲ್ಲಿ ತಮಿಳುನಾಡು ಸರ್ಕಾರ ಏನೆಲ್ಲ ಕ್ರಮವನ್ನ ಕೈಗೊಂಡಿದೆ ಅವುಗಳನ್ನ ನಾನು ಪರಿಶೀಲನೆ ಮಾಡ್ತೀನಿ, ಅದಾದ ಮೇಲೆ ನಿರ್ಧಾರವನ್ನ ತಗೊಳ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ಇಬ್ಬರ ಮನಸ್ಥಿತಿ ಕೂಡ ಒಂದೇ ರೀತಿ. ಆದ್ರೆ ಸಿದ್ದರಾಮಯ್ಯನವರೇ, ನಿಮಗೆ ಗೊತ್ತಾ, ತಮಿಳುನಾಡು ಸರ್ಕಾರ RSS ಮೇಲೆ ನಿಯಂತ್ರಣವನ್ನ ಹೇರೋದಕ್ಕೆ ಹೋಗಿ ಸುಪ್ರೀಂ ಕೋರ್ಟ್ ಕಡೆಯಿಂದ ಉಗಿಸ್ಕೊಂಡಿತ್ತು. ಎಸ್ ವೀಕ್ಷಕರೇ, ತಮಿಳುನಾಡಲ್ಲಿರುವಂಥದ್ದು ನಿಮಗೆ ಗೊತ್ತು, ಸ್ಟಾಲಿನ್ನ DMK ಸರ್ಕಾರ. ಅವರಿಗೂ RSSಗೂ ಹೆಂಗೂ ಆಗಿ ಬರಲ್ಲ. ಅಲ್ಲಿ ರಾಜ್ಯದ ಯಾವುದೇ ಸಾರ್ವಜನಿಕ ಸ್ಥಳಗಳಾಗಿರ್ಬೋದು, ಸರ್ಕಾರಿ ಆಸ್ತಿಗಳಾಗಿರ್ಬೋದು, ಇಲ್ಲೆಲ್ಲೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋ ಹಾಗಿಲ್ಲ. ಆಯೋಜನೆ ಮಾಡೋದಾದ್ರೆ ಅದಕ್ಕೆ ಪೊಲೀಸ್ ಇಲಾಖೆಯ ಅನುಮತಿ ಕಡ್ಡಾಯ. RSS ಏನ್ ಮಾಡ್ತು, ವಿಜಯದಶಮಿಗೆ ರಾಜ್ಯದಲ್ಲಿ ಪಥಸಂಚಲನವನ್ನು ನಡೆಸೋದಕ್ಕೆ ಅವಕಾಶವನ್ನು ಕೊಡಿ ಅಂತ ತಮಿಳುನಾಡು ಪೊಲೀಸರಿಗೆ ಅರ್ಜಿಯನ್ನು ಸಲ್ಲಿಸುತ್ತೆ. ಅದು ಗೊತ್ತಲ್ಲ, ಇವರು ರೂಲ್ಸ್ ಹಾಕ್ತಾರೆ ಅಂತಂದ್ರೆ ಅದು RSSಗೆ ಅವಕಾಶವನ್ನು ಕೊಡ್ತಾರಾ? ಇಲ್ಲ. ಸ್ಟಾಲಿನ್ ಸರ್ಕಾರ ಒಪ್ಪಲಿಲ್ಲ, ಅವಕಾಶವನ್ನು ಕೊಡ್ಲಿಲ್ಲ. RSS ಏನ್ ಮಾಡ್ತು, ಕೋರ್ಟ್ ಮೆಟ್ಟಿಲೇರತ್ತೆ. ಮದ್ರಾಸ್ ಹೈಕೋರ್ಟ್ ಸ್ಟಾಲಿನ್ ಸರ್ಕಾರಕ್ಕೆ ಸರಿಯಾಗಿ ಉಗಿಯುತ್ತೆ. ನೀವು ಕೊಡ್ತಾ ಇರುವಂತಹ ಕಾರಣ ಒಂದೂ ಸರಿ ಇಲ್ಲ. ಈ ಹಿಂದೆ ಕೂಡ ಕೋರ್ಟ್ ಆದೇಶಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದೀರಿ. ನೀವು ಹೀಗೆ ಮಾಡಿದ್ರೆ ನ್ಯಾಯಾಂಗ ನಿಂದನೆಯನ್ನ ಎದುರಿಸ್ತೀರಾ ಅಂತ ಹೈಕೋರ್ಟ್ ಕಡೆಯಿಂದ ಉಗಿಸ್ಕೊಳ್ತಾರೆ. ಯಾರು? ಸ್ಟಾಲಿನ್ ಸರ್ಕಾರ. RSSಗೆ ಅವಕಾಶ ಮಾಡಿಕೊಡುವಂತ ಪರಿಸ್ಥಿತಿ ಬರುತ್ತೆ.
ಹೈಕೋರ್ಟ್ ಮಾತ್ರ ಅಲ್ಲ, ಸುಪ್ರೀಂ ಕೋರ್ಟ್ ಕಡೆಯಿಂದ ಕೂಡ ಸ್ಟಾಲಿನ್ ಸರ್ಕಾರ ಈ ವಿಚಾರದಲ್ಲಿ ಚೀಮಾರಿಯನ್ನ ಹಾಕಿಸ್ಕೊಂಡಿತ್ತು. ಈಗ ನಮ್ಮ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಕೂಡ ಅದೇ ಹಾದಿಯಲ್ಲಿ ಹೋಗ್ತಾ ಇದೆ. ಹೋಗಿ ಹೋಗಿ RSS ನಿಮ್ಮಂಥವರ ವಿಚಾರದಲ್ಲಿ ಯಾವತ್ತೂ ಮಾತಾಡಿಲ್ಲ. ಬೈ ಚಾನ್ಸ್ ಮಾತಾಡೋದಕ್ಕೆ ಶುರು ಮಾಡಿದ್ರೆ, ಕೋರ್ಟ್ ಮೆಟ್ಟಿಲು ಹತ್ತಿದ್ರೆ, ಆಮೇಲೆ ನಿಮಗಿದೆ ಮಾರಿ ಹಬ್ಬ. ನೀವು ನಾನಾಗ್ಲೇ ಹೇಳಿದ ಹಾಗೆ RSS ಚಟುವಟಿಕೆಗಳನ್ನ ನಿಮ್ಮ ಜಾಗಗಳಲ್ಲಿ ತಡಿಬೋದ್ರಿ, ಆದ್ರೆ ರಾಷ್ಟ್ರಭಕ್ತಿ ಚಿಂತನೆಗಳನ್ನ ನಿಮ್ಮಿಂದ ಏನು ಮಾಡೋದಕ್ಕಾಗಲ್ಲ. RSS ಪ್ರತಿ ಮನೆಯಲ್ಲಿ ಸ್ಥಾಪಿತ ಆಗಿರುವಂತಹ ಸಂಘಟನೆ, ಪ್ರತಿ ಮನೆಯಲ್ಲಿ, ಪ್ರತಿಯೊಬ್ಬರ ಮನಸ್ಸಿನಲ್ಲಿ ತಾಕತ್ತಿದ್ರೆ ಅದನ್ನ ಬ್ರೇಕ್ ಮಾಡುವಂತ ಪ್ರಯತ್ನವನ್ನ ಮಾಡಿ ಅಲ್ಲ. ಚಾನ್ಸೇ ಇಲ್ಲ, ಸಾಧ್ಯ ಇಲ್ಲ ನಿಮ್ಮಿಂದ. ನಾನಾಗ್ಲೇ ಹೇಳಿದ್ನಲ್ಲ, ನಿಮ್ಮ ಸರ್ಕಾರಿ ಜಾಗ ಯಾಕೆ ಬೇಕ್ರಿ ನಮಗೆ? ನೂರಾರು ಸಾವಿರಾರು ರಾಷ್ಟ್ರಭಕ್ತರ ಜಾಗ ಇದೆ, ಅಲ್ಲೇ ಸಂಘ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ತೀವಿ. ನೀವು ಅದೇನು ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ, ಹೋಗ್ರಿ. ನಮಸ್ಕಾರ. Repos Super Offer Repos Bumper Offer ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.